ಜಗತ್ತಿನಲ್ಲೇ ಅತ್ಯಂತ ದುಬಾರಿ ನಟ್ ಯಾವುದು ಅಂತ ಗೊತ್ತಾ? ಅದೇ ಮಕಾಡಮಿಯಾ. ನಮ್ಮ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಕೋಟಿ ರೂಪಾಯಿ ಬೆಳೆಯನ್ನ ಬೆಳೆಯೋಕೆ ಇರೋ ಅವಕಾಶಗಳ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. 1,14,00,000 ರೂಪಾಯಿಗಳು? ಇದೇನಪ್ಪ ಇಷ್ಟು ದೊಡ್ಡ ನಂಬರ್ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದು ಬೇರೇನೂ ಅಲ್ಲ, ಕೇವಲ ಒಂದೇ ಒಂದು ಎಕರೆ ಮಕಾಡಮಿಯಾ ತೋಟದಿಂದ ಪ್ರತಿ ವರ್ಷ ಗಳಿಸಬಹುದಾದ ಸಂಭಾವ್ಯ ಆದಾಯ. ಹೌದು, 1 ಎಕರೆಯಿಂದ ಇಷ್ಟೊಂದು ಸಂಪಾದನೆ ಮಾಡೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಹಜ. ಉತ್ತರ ಖಂಡಿತ ಸಾಧ್ಯ. ಅದು ಹೇಗೆ ಅನ್ನೋದನ್ನೇ ಬನ್ನಿ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಮೊದಲನೇದಾಗಿ ಈ ಮಕಾಡಮಿಯಾ ನಟ್ ಯಾಕೆಷ್ಟೊಂದು ಕಾಸ್ಟ್ಲಿ, ಇದರ ಹಿಂದಿನ ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಇದರ ಬೇಡಿಕೆ ಮತ್ತು ಇದರ ಉಪಯೋಗಗಳೇ ಇದಕ್ಕೆ ಮುಖ್ಯ ಕಾರಣ. ಹೌದು, ಇದಕ್ಕೆ ವಿಶ್ವದ ಅತ್ಯಂತ ದುಬಾರಿ ನಟ್ ಅನ್ನೋ ಬಿರುದೇ ಇದೆ. ಅಷ್ಟರ ಮಟ್ಟಿಗೆ ಇದರ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದೊಡ್ಡದಾಗಿದೆ. ಇಷ್ಟು ದಿನ ನಮ್ಮ ಭಾರತಕ್ಕೆ ಬೇಕಾಗಿದ್ದ ಬಹುತೇಕ ಎಲ್ಲಾ ಮಕಡಾಮಿಯಾವನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಇದರ ಉಪಯೋಗಗಳನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ದುಬಾರಿ ಇಂಪೋರ್ಟೆಡ್ ಚಾಕ್ಲೇಟ್ಗಳಿಂದ ಹಿಡಿದು ವಿಯೆಟ್ನಾಂನಂತಹ ದೇಶಗಳಲ್ಲಿ ತುಂಬಾನೇ ಫೇಮಸ್ ಆಗಿರೋ ಪ್ರೀಮಿಯಂ ಮಕಡಾಮಿಯಾ ಮಿಲ್ಕ್ ಕಾಫಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ ಎಣ್ಣೆಗಳು, ಹೀಗೆ ಲಕ್ಸುರಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ. ಈ ಬೇಡಿಕೆಯೇ ಇದರ ಬೆಲೆಯನ್ನ ಆಕಾಶಕ್ಕೆ ಏರಿಸಿದೆ. ಹಾಗಾದ್ರೆ ಇಂಥದ್ದೊಂದು ಬೆಲೆಬಾಳೋ ಬೆಳೆಯನ್ನ ಬೆಳೆಯೋದು ಹೇಗೆ? ನಮ್ಮ ಕರ್ನಾಟಕದಲ್ಲಿ ಒಂದು ಮಕಾಡಮಿಯಾ ತೋಟ ಮಾಡಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ಈಗ ನೋಡೋಣ. ನೋಡಿ, ಈ ಬೆಳೆಗೆ ಬೇಕಾಗಿರೋ ಕಂಡೀಷನ್ಸು ತುಂಬ ವಿಶೇಷವೇನಲ್ಲ. ಕರ್ನಾಟಕದ ಮಲೆನಾಡು, ಅರೆಮಲೆನಾಡು ಪ್ರದೇಶಗಳ ಹವಾಮಾನ ಇದಕ್ಕೆ ಹೇಳಿ ಮಾಡಿಸಿದ್ದು. ಅಂದ್ರೆ ಇದು 5 ಡಿಗ್ರಿ ಚಳಿಯಿಂದ ಹಿಡಿದು 45 ಡಿಗ್ರಿ ಬಿಸಿಲಿನ್ನೂ ತಡ್ಕೊಳ್ಳುತ್ತೆ. ಆದರೆ 2 ಪ್ರಮುಖ ವಿಷಯಗಳನ್ನ ಗಮನದಲ್ಲಿಡಬೇಕು. ಒಂದು, ಉತ್ತಮ ಗುಣಮಟ್ಟದ ಕಸಿ ಮಾಡಿದ ಸಸಿಗಳನ್ನೇ ಆರಿಸ್ಕೊಳ್ಬೇಕು. ಮತ್ತೆ ನೀರು ನಿಲ್ಲದಂತಹ ಮಣ್ಣು ಇದಕ್ಕೆ ಅತ್ಯಗತ್ಯ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಮಕಡಾಮಿಯಾ ಕೃಷಿ ಅನ್ನೋದು ಇವತ್ತು ಗಿಡ ನೆಟ್ಟು ನಾಳೆ ದುಡ್ಡು ಮಾಡೋ ವ್ಯವಹಾರ ಅಲ್ಲ. ಇದೊಂದು ರೀತಿ ಟೆಸ್ಟ್ ಮ್ಯಾಚ್ ಇದ್ದ ಹಾಗೆ. ಇದು ದೀರ್ಘಾವಧಿಯ ಹೂಡಿಕೆ. ತಾಳ್ಮೆಯಿಂದ ಕಾದು ಕುಳಿತರೆ ಮುಂದಿನ ತಲೆಮಾರುಗಳಿಗೂ ಆದಾಯ ತಂದುಕೊಡುತ್ತೆ. ಇದರ ಬೆಳವಣಿಗೆಯ ಹಂತಗಳನ್ನು ನೋಡೋಣ. ಗಿಡ ನೆಟ್ಟ 2ರಿಂದ 3ನೇ ವರ್ಷಕ್ಕೆ ಫಸಲು ಕೊಡೋಕೆ ಶುರು ಮಾಡುತ್ತೆ. ಆಗ ಪ್ರತಿ ಮರದಿಂದ 1-2 ಕೆಜಿ ಸಿಗ್ಬೋದು. ಆದರೆ ಮರ ಪೂರ್ತಿಯಾಗಿ ಬೆಳೆದು ಗರಿಷ್ಠ ಇಳುವರಿ ಕೊಡೋಕೆ ಶುರು ಮಾಡೋಕೆ 10ರಿಂದ 12 ವರ್ಷ ಬೇಕೇ ಬೇಕು. ಒಮ್ಮೆ ಆ ಸ್ಟೇಜ್ ತಲುಪಿದ ಮೇಲೆ 100 ವರ್ಷಕ್ಕೂ ಹೆಚ್ಚು ಕಾಲ ನಿರಂತರವಾಗಿ ಆದಾಯ ತಂದುಕೊಡ್ತಲೇ ಇರುತ್ತೆ. ಸರಿ, ಬೆಳೆ ಬಂತು ಅಂದ್ಕೊಳ್ಳಿ. ಈಗ ಅದನ್ನ ಕೊಯ್ಲು ಮಾಡೋದು ಹೇಗೆ? ಇಲ್ಲೂ ಅಷ್ಟೇ. ಅಮೆರಿಕದಂತಹ ದೇಶಗಳ ಇಂಡಸ್ಟ್ರಿಯಲ್ ವಿಧಾನಕ್ಕೂ ನಮ್ಮ ಭಾರತದಲ್ಲಿ ಈಗ ಶುರುವಾಗ್ತಿರೋ ವಿಧಾನಕ್ಕೂ ಒಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ. ಅಮೆರಿಕಾದಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಮೆಷಿನ್ಗಳು ಬಂದು ಮರವನ್ನೇ ಅಲುಗಾಡಿಸಿ ನಟ್ಸ್ ಉದ್ರಿಸ್ತವೆ. ಆದ್ರೆ ನಮ್ಮಲ್ಲಿ ಅನುಸರಿಸ್ತಿರೋ ವಿಧಾನ ಇದೆಯಲ್ಲ, ಅದು ತುಂಬಾ ನ್ಯಾಚುರಲ್. ನಟ್ಸ್ ಪೂರ್ತಿಯಾಗಿ ಮಾಗಿದ್ಮೇಲೆ ತಾವಾಗೇ ಕೆಳಗೆ ಬೀಳ್ತವೆ. ವರ್ಷಕ್ಕೆ 2 ಬಾರಿ ಈ ರೀತಿ ಬಿದ್ದ ನಟ್ಸ್ಗಳನ್ನ ಕೈಯಿಂದಾನೇ ಆಯ್ದುಕೊಡಲಾಗುತ್ತೆ. ಇದರಿಂದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೊಯ್ಲು ಮಾಡಿದ ಮೇಲೆ ಈ ನಟ್ಸ್ಗಳನ್ನ ಅವುಗಳ ಸೈಜ್ ಮೇಲೆ ಗ್ರೇಡಿಂಗ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಗ್ರೇಡ್ ಅನ್ನೊಂದು ಟಾಪ್ ಕ್ವಾಲಿಟಿ. ದೊಡ್ಡ ಗಾತ್ರ, ಒಳ್ಳೆ ಶೇಪ್ ಇರೋ ನಟ್ಸ್ಗಳು ಇವು. ಇವಕ್ಕೆ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹಾಗಾಗಿಯೇ ಬೆಲೆಯೂ ಅಷ್ಟೇ ಪ್ರೀಮಿಯಂ. ಕೆಲವೊಮ್ಮೆ 1 ಕೆಜಿಗೆ 3,000 ರೂಪಾಯಿಗಿಂತ ಜಾಸ್ತಿ ಬೆಲೆ ಕೂಡ ಸಿಗ್ಬೋದು. ಇಷ್ಟೆಲ್ಲ ಆಯ್ತು. ಈಗ ಬರೋಣ ಅಸಲಿ ವಿಷಯಕ್ಕೆ. ಆ ಕೋಟಿ ರೂಪಾಯಿ ಲೆಕ್ಕಾಚಾರದ ಹಿಂದಿನ ಮ್ಯಾಜಿಕ್ ಏನು ಅಂತ ತಿಳಿದುಕೊಳ್ಳುವ ಸಮಯ ಬಂದಿದೆ. ಬನ್ನಿ ಈ ಬೆರಗುಗೊಳಿಸುವ ಎಕನಾಮಿಕ್ಸ್ನ ರಹಸ್ಯವನ್ನ ನೋಡೋಣ. ಲೆಕ್ಕಾಚಾರ ತುಂಬಾ ಸಿಂಪಲ್. 1 ಎಕರೆ ಜಾಗದಲ್ಲಿ ಶಿಫಾರಸು ಮಾಡಿರುವ ಅಂತರದಲ್ಲಿ, ಅಂದ್ರೆ 15 × 15 ಅಡಿಯಲ್ಲಿ ಸುಮಾರು 190 ಸಸಿಗಳನ್ನ ನೆಡ್ಬೋದು. ಮರಗಳು ಚೆನ್ನಾಗಿ ಬೆಳೆದ ಮೇಲೆ ಪ್ರತಿ ಮರದಿಂದ ವರ್ಷಕ್ಕೆ ಕನಿಷ್ಠ ಅಂದ್ರೂ 60 ಕೆಜಿ ಇಳುವರಿ ಸಿಗುತ್ತೆ. ಮಾರುಕಟ್ಟೆ ಬೆಲೆ ಎಷ್ಟೇ ಹೆಚ್ಚು ಕಡಿಮೆ ಆದರೂ ನಾವು 1 ಕೆಜಿಗೆ ಕೇವಲ 1,000 ರೂಪಾಯಿ ಸಿಕ್ಕಿತು ಅಂತ ಅಂದ್ಕೊಂಡ್ರು ಸಾಕು. ಆಗ 1 ಎಕರೆಯ ಒಟ್ಟು ವಾರ್ಷಿಕ ಆದಾಯ ಎಷ್ಟಾಗತ್ತೆ ಗೊತ್ತಾ? ಬರೋಬ್ಬರಿ 1,14,00,000 ರೂಪಾಯಿ. ನಾವೀ ವಿಶ್ಲೇಷಣೆ ಶುರು ಮಾಡಿದಾಗ ನೋಡಿದ್ವಲ್ಲ, ಅದೇ ಮ್ಯಾಜಿಕ್ ನಂಬರ್ ಇದು. ಹಾಗಾದ್ರೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ದೂರದೃಷ್ಟಿಯಿಂದ ಯೋಚನೆ ಮಾಡದೆ ಈ ಮಕಾಡಮಿಯಾ ಕೃಷಿ ಭಾರತದ, ಅದರಲ್ಲೂ ನಮ್ಮ ಕರ್ನಾಟಕದ ಕೃಷಿ ಚಿತ್ರಣವನ್ನ ಬದಲಾಯಿಸೋ ಶಕ್ತಿ ಹೊಂದಿದೆಯಾ? ಇದೊಂದು ನಿಜಕ್ಕೂ ನೀವು ಯೋಚಿಸಬೇಕಾದ ವಿಷಯ.